ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಟೇಸ್ಟಿಯಾದ ಈಸಿಯಾಗಿ ಮಾಡುವಂತಹ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಇದಕ್ಕೆ ನಾನು ಒಂದು ಅರ್ಧ ಕೆಜಿ ಆಗೋಷ್ಟು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಒಂದು ಬಟ್ಲಾಗೋಷ್ಟು ಸಕ್ಕರೆ, ಒಂದು ಲೋಟ ಹಾಲು ತೊಗೊಂಡಿದ್ದೀನಿ. ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ನಾವೇನು ಕಟ್ ಮಾಡಿದ್ದೀವಲ್ಲ ಅದನ್ನು ಕ್ಯಾರೆಟ್ನ ಹಾಕೋಣ. ಅದಕ್ಕೆ ಎಷ್ಟು ಬೇಕಷ್ಟು ಹಾಲು ನೋಡಿಕೊಂಡು ಸ್ವಲ್ಪ ಕಮ್ಮಿ ಹಾಕಿದರೂ ಪರವಾಗಿಲ್ಲ, ಯಾಕಂದರೆ ನಾನು ಮುಕ್ಕಾಲು ಗ್ಲಾಸ್ ಅಷ್ಟು ಹಾಕಿದೆ ಅದರಲ್ಲಿದ್ದದಿಷ್ಟು. ಇದೇನು ಗೊತ್ತಾ, ಇದು ತುಂಬ ಈಸಿ ಆಗುತ್ತೆ. ನಾವು ತುರಿತಾ ಟೈಮ್ ವೇಸ್ಟ್ ಆಗುತ್ತೆ. ನನಗಂತೂ ತುಂಬ ಈಸಿ ಆಗುತ್ತೆ. ನಾನು ಸ್ವಲ್ಪ ಇದರಲ್ಲಿ ಸಕ್ಕರೆ ಫುಲ್ ಹಾಕಲ್ಲ, ನಾನು ಸ್ವಲ್ಪ ಹಾಕಿಬಿಡ್ತೀನಿ, ಯಾಕಂದರೆ ಏನಂದರೆ ಟೇಸ್ಟ್ ಇರಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ವಿಸಿಲ್ ಹಾಕಿಸ್ತೀನಿ. ಒಂದು 4 ವಿಸಿಲ್ ಹಾಕ್ತೆ ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಅದನ್ನು ಒಂದು ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ಇದು ಒಂಥರ ತುರಿದಕ್ಕಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟ್. ಏನು ತುಂಬ ತುಪ್ಪ ಎಲ್ಲ ಬೇಕಾಗಿಲ್ಲ ಈ ಹಲ್ವಾ ಮಾಡಲಿಕ್ಕೆ. ಇವಾಗ ಏನು ಇದನ್ನು ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಇವಾಗ ನಾನು ಇದನ್ನು ಒಂದು ಬಾಣಲಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ನೋಡಿ ನೋಡಿ ತುಂಬ ನಾವೇನು ತುರಿದಂಗೆ ಆಗಿಬಿಡುತ್ತೆ ಇವಾಗ ಕಟ್ ಮಾಡಿಟ್ಟಿರುವಂತಹ ಕ್ಯಾರೆಟ್. ಇನ್ನು ಈ ಏನು ಹಾಲಿನ ಅಂಶ ಇದೆಲ್ಲ ಅದೆಲ್ಲ ಫುಲ್ ಕುದ್ದು ಕಮ್ಮಿ ಆಗೋ ತನಕ ಇದನ್ನು ಬೇಯಿಸಬೇಕು. ಹಾಗೆ ನಾನು ಶುಗರ್ ಅರ್ಧ ಕಪ್ ಹಾಕಿದ್ದೆಲ್ಲ ಉಳಿದಿರೋದನ್ನು ಇವಾಗ ಆ್ಯಡ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೇಮ್ ಡಿಫ್ರೆಂಟೇ ಕಾಣ್ತಿಲ್ಲ, ತುರಿದಿರೋದು ಮತ್ತು ಕಟ್ ಮಾಡಿರುವಂಥ. ಇದು ಈಸಿಯಾಗಿ ಆಗುತ್ತೆ. ಅದಕ್ಕಾದರೆ ಟೈಮ್ ಬೇಕು, ಬಟ್ ಇದಕ್ಕೇನು ಟೈಮ್ ಬೇಡಷ್ಟು ನೋಡಿ. ಆಮೇಲೆ ನಾನು ನಂದಿನಿ ತುಪ್ಪ ತೊಗೊಂಡಿದ್ದೀನಿ. ಇವಾಗ ಇದೇನು ಇದು ಆಗಿರುತ್ತಲ್ಲ, ಆವಿ ಆಗ್ತಾ ಬಂದಾಗ ತುಪ್ಪನ ಆ್ಯಡ್ ಮಾಡೋಣ. ಒಂದು 2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟೂ ಡಿಫ್ರೆಂಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಡ್ರೈ ಫ್ರೂಟ್ಸನ್ನ ಹುರಿದ್ಬಿಟ್ಟು ಗೋಡಂಬಿ ಮತ್ತು ದ್ರಾಕ್ಷಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ ಟೇಸ್ಟಿಯಾದಂತಹ ಕ್ಯಾರೆಟ್ ಹಲ್ವಾ ರೆಡಿ.